ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಸೋಮವಾರದಿಂದ ಶುಕ್ರವಾರದವರೆಗೂ ಮಿಥುನ ರಾಶಿ, ಮೃಗಶಿರ ನಕ್ಷತ್ರ 3-4ನೇ ಪಾದ ಹುಟ್ಟಿರೋರು, ಮತ್ತು ಆರಿದ್ರ ನಕ್ಷತ್ರ 1-2-3-4ನೇ ಪಾದ ಹುಟ್ಟಿರೋರು, ಮತ್ತು ಪುನರ್ವಸು ನಕ್ಷತ್ರ 1-2-3ನೇ ಪಾದ ಹುಟ್ಟಿರೋಂಥವ್ರಿಗೆ ಏನು ಕಾಯಿಲೆಗಳು ಬರುತ್ತೆ, ಏನು ಸಮಸ್ಯೆ ಬರುತ್ತೆ, ಅವ್ರ ಕರ್ಮ ಸಿದ್ಧಾಂತಗಳೇನು, ಏನು ತಪ್ಪು ಮಾಡೋದಕ್ಕೆ ಅವರು ಮಿಥುನ ರಾಶಿಯಲ್ಲಿ ಹುಟ್ಟಿದ್ದಾರೆ, ಯಾಕೆ ಈ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮುದ್ರೆ, ಮಂತ್ರ, ತಂತ್ರಗಳನ್ನೆಲ್ಲ ತಿಳಿಸ್ಕೊಟ್ಟೆ ನಾನು. ಇವತ್ತಿನ ಸಂಚಿಕೆಯಲ್ಲಿ ಈ ಮಿಥುನ ರಾಶಿಗೆ ಕೊನೆಯ ದಿವಸ, ಈ ಕೊನೆ ಎಪಿಸೋಡ್ನಲ್ಲಿ ಸಂಚಿಕೆಯಲ್ಲಿ ನಾನು ಈ ಮುದ್ರೆ ಮಾಡೋಕ್ಕಾಗಿಲ್ಲ, ಮಂತ್ರ ಹೇಳೋಕ್ಕಾಗಿಲ್ಲ, ತಂತ್ರ ಮಾಡೋಕ್ಕಾಗಲಿಲ್ಲ, ದಾನ ಮಾಡೋಕ್ಕಾಗಲಿಲ್ಲ, ಇವ್ಯಾವುದೂ ಮಾಡೋಕ್ಕಾಗಿಲ್ಲ ಅನ್ನೋರಿಗೆ ಇನ್ನೊಂದೇನಪ್ಪ ಪರಿಹಾರ ಇದೆ ಅಂದರೆ ಅಂಗಮರ್ಧನ ಕ್ರಿಯೆ ಅಂತ. ಅಂಗಮರ್ಧನ ಕ್ರಿಯೆನ ಮಸಾಜ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಈ ಟಾನ್ಸಿಲ್ಸು, ಥೈರಾಯ್ಡು, ಗಂಟ್ಲು ಬಾವಾಗೋದು, ಇನ್ಫೆಕ್ಷನ್ ಆಗೋದು, ಮತ್ತು ಇದಕ್ಕಿದ್ದಾಗೆ ಕಿರುನಾಲ್ಗೆ ಬಿದ್ದೋಗೋದು, ಇವೆಲ್ಲ ಮಿಥುನ ರಾಶಿಗೆ ಬರುವಂಥ ರೋಗಗಳು. ಈ ರಾಶಿಯವರಿಗೆ ಸಾಯೋದ್ರೊಳಗೆ ಯಾವಾಗಲಾದ್ರೂ ಬರ್ತಾನೆ ಇರ್ತದೆ. ಇದ್ರ ಜೊತೆಗೆ ಉಳಿದ ರಾಶಿಯವರು ಕೂಡ ಇವತ್ತು ನಾ ತೋರಿಸುವಂಥದ್ದೇನಾದ್ರು ಆ ಒಂದು ಮಸಾಜ್ ಕ್ರಿಯೆಯನ್ನು ನೀವು ಮಾಡಿದ್ದೇ ಆದರೆ ಈ ರೋಗದಿಂದ ನೀವು ಮುಕ್ತರಾಗ್ಬೋದು, ಆ ಕಾಲಕ್ಕೆ ಪರಿಹಾರ ಮಾಡ್ಕೋಬೋದು ಅಂತ. ರೋಗ ಬಂದಂಥ ಸಮಯದಲ್ಲಿ ಪರಿಹಾರ ಮಾಡ್ಕೋಬೋದು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಹಾಗಿದ್ರೆ ಗಂಟ್ಲಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಬಂದಾಗ ಹೇಗೆ ಮಸಾಜ್ ಮಾಡೋದು ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ಲಾಂಗಸ್ ಕೂಲಿ ಅಂತೇಳಿ ಒಂದು ಮಸಲ್ಸ್ ಇದೆ ಅಂತ. ಕತ್ನಲ್ಲಿ ಮಸಲ್ಸ್ ಇದೆ, ಸ್ನಾಯುಗಳು. ಒಂದು 7 ವೆರೈಟಿ ಇಂಪಾರ್ಟೆಂಟ್ ಮಸಲ್ಸ್ ಇವೆ, ಸ್ನಾಯುಗಳು. 7 ಮೂಳೆಗಳಿವೆ ಕತ್ತಿಗೆ. ನಾನು ಹಾಗೆ ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ. C1 ಸರ್ವೈಕಲ್ 1 ಮೇಲೆ ಸ್ಕಲ್ ಕೂತಿದೆ, ಬುರುಡೆಗೆ ಯಾವುದು ವಾಸ್ತು ಒಂದು ಮೂಳೆ, ಆ ಮೂಳೆಗೆ C1 ಅಂತ ಕರೀತಾರೆ. ಸರ್ವೈಕಲ್ ಅಲ್ಲಿ ಒಂದೇ ಮೂಳೆ. ಅದ್ರ ಕೆಳಗೆ C2, C3, C4, C5, C6, C7 ಸರ್ವೈಕಲ್ ವರ್ಟಿಬ್ರೆ. ಈ C2 ಇಂದ C7 ಒಂದು ಮಸಲ್ಸ್, ಮಾಂಸದ ಮುದ್ದೆ ಕವರ್ ಆಗಿದೆ, ಅದಕ್ಕೆ ಮಸಲ್ಸ್ ಅಂತಾರೆ. 7 ಮಸಲ್ಸ್ ನಮ್ಮ ಕತ್ತನ್ನು ಕವರ್ ಮಾಡಿದೆ. ಆದ್ರೂ ಒಳಗಡೆ ನರನಾಡಿಗಳಿವೆ, ನರಗಳ ಬ್ಲಡ್ ವೆಸಲ್ಸ್ ಇದೆ. ಅದ್ರ ಮೇಲೆ ನೋಡಿ ಈ ಸ್ಕಿನ್ ಇದೆ, ಈ ಚರ್ಮ ಇದೆ, ಈ ಚರ್ಮ ಬಂದಿದೆ. ಈ ಚರ್ಮದ ಮೇಲೆ ಎಪಿಡರ್ಮಿಸ್ ಅಂತಾರೆ. ಈ ಚರ್ಮದ ಮೇಲ್ಭಾಗಕ್ಕೆ ಎಪಿಡರ್ಮಿಸ್ ಅಂತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಈ ಎಪಿಡರ್ಮಿಸ್ಗೆ ಲಾಂಗಸ್ಟ್ ಕುಲ್ಲಿ ಇರೋ ಒಂದು ಮಸಲ್ಸ್ಗೆ ನಿಧಾನಕ್ಕೆ ಮಸಾಜ್ ಮಾಡಬೇಕು. ಆಗ ಗಂಟ್ಲಿಗೆ ಸಂಬಂಧಪಟ್ಟಂತ ಎಲ್ಲಾ ಕಾಯಿಲೆಗಳು ನಿವಾರಣೆ ಆಗುತ್ತೆ ಅಂತ ಹಿಂದಿನ ಕಾಲದಲ್ಲಿ ಋಷಿಗಳು ಪಂಚಕರ್ಮ ಕ್ರಿಯೆಗಳಲ್ಲಿ ಇದನ್ನ ಮಾಡ್ತಾರೆ. ಪಂಚಕರ್ಮ ಕ್ರಿಯೆಗಳಲ್ಲಿ ಇದೊಂದು ವಿಶೇಷವಾದಂಥ ಕ್ರಿಯೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಮುದ್ರೆ ಇದು ನೋಡಿ, ಇದು ಈ ಮುದ್ರೆ ಅರ್ಧಚಂದ್ರ ಮುದ್ರೆ ಅಂತ ಕರೀತಾರೆ, ಅರ್ಧಚಂದ್ರ ಅಂತ ಕರೀತಾರೆ. ಇದು ಶುಕ್ರ ಗ್ರಹ, ಅಗ್ನಿತತ್ವ. ಈ ಅಗ್ನಿತತ್ವನ ನೋಡಿ 2 ಕೈಲಿ ತಗೊಳ್ಳೋದು. 2 ಕೈಲಿ ತಗೊಂಡು ಲಾಂಗಸ್ಟ್ ಕೂಲಿ ಇರ್ತಿ, ಲಾಂಗಸ್ ಕೆಪಿಟಿಸ್ ಅಂತ ಮಸಲ್ಸ್ಗೆ ನಿಧಾನಕ್ಕೆ ಹಿಂಗೆ ಮಸಾಜ್ ಮಾಡೋದಿಲ್ಲ. ಹೀಗೆ ಓಂ ಬ್ರಾಂ ಬ್ರೀಂ ಭ್ರೌಂ ಸಹ ಶ್ರೀ ಬುಧಾಯ ನಮಃ. ಈ ಮಂತ್ರ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ಓಂ ಬ್ರಾಂ ಬ್ರೀಂ ಭ್ರೌಂ ಸಹ ಶ್ರೀ ಬುಧಾಯ ನಮಃ. ಲಾಂಗಸ್ ಕುಲ್ಲಿ ಈ ಒಂದು ಮಸಲ್ಸ್ ಕೇಸು ಮೆಡಿಕಲ್ ಸೈನ್ಸ್ ಅಲ್ಲಿ. ಲಾಂಗಸ್ ಕೆಪಿಟಿಸ್ ಅನ್ನೋದ್ರೆ ನೋಡಿ ಈ ರೀತಿ, ಒಂದು ಕೆಳಗೆ ಒಂದು ಅಡ್ಡಡ್ಡ ಈ ರೀತಿ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ ಅಂತ ಹೆಬ್ಬೆಟ್ಟಲ್ಲಿ ಪ್ರೆಸ್ ಮಾಡಬೇಕು ನಿಧಾನಕ್ಕೆ. ಜೆಂಟಲ್ ಮಸಾಜ್, ತುಂಬ ಬಲ ಕೊಡಬಾರ್ದು, ಒತ್ತು ಕೊಡಬಾರ್ದು, ಹಗುರವಾಗಿ ನೀಟಾಗಿ ಬಿಸಿ ತಾಗಬೇಕು. ನಮ್ಮ ಹೆಬ್ಬೆಟ್ಟದ ಅಗ್ನಿತತ್ವ ಇಲ್ಲಿಗೆ ಹೋದಾಗ ಆ ಟಾನ್ಸಿಲ್ಸ್ ಹಂಗೆ ಕರಗುತ್ತೆ, ಗಂಟಲು ಸಿಕ್ಕಾಕೊಂಡು ಹೋಗುತ್ತೆ, ಕಿರುನಾಲ್ಗೆ ಬಿದ್ದಿದ್ರೆ ಆರಾಮಾಗುತ್ತೆ, ಥೈರಾಯ್ಡ್ಗೆ ಒಳ್ಳೆ ಸ್ಟ್ರೆಂತ್ ಆಗುತ್ತೆ, ಪ್ಯಾರಾಥೈರಾಯ್ಡ್ಗೆ ಒಳ್ಳೆ ಸ್ಟ್ರೆಂತ್ ಆಗುತ್ತೆ. ಈ ರೀತಿ ಮಾಡ್ತಾರೆ. ಒಂದು ಹೀಗೆ ಲಾಂಗಸ್ಟ್ ಕುಲ್ಲಿನ ಮಸಾಲ್ಸ್ಗೆ ಲಾಂಗಸ್ಟ್ ಕೆಪಿಟಿಸ್ ಅನ್ನೋದು ಗಡ್ಡಡ್ಡ ಈ ರೀತಿ ಮಾಡ್ತಾ ಇರ್ಬೇಕು. ಇದು ಒಂದು ಮರ್ಧನ, ಮಸಾಜ್, ಅಂಗಮರ್ಧನ. ಅಂಗ ಯಾವ್ದಿಲ್ಲಿ? ಕಂಠ ಪ್ರದೇಶ. ಈ ಕಂಠಕ್ಕೆ ಅಂಗ ಅಂತಾರೆ. ಇದಕ್ಕೆ ಅಧಿಪತಿ ಯಾರು? ಮಿಥುನ ರಾಶಿ. ಮಿಥುನ ರಾಶಿ ಓನರ್ ಯಾರು? ಬುಧ ಗ್ರಹ. ಬುಧನ ಬಾಸು ವಿಷ್ಣು. ಹೀಗೆ ಈ ತರ ಮಸಾಜ್ ಮಾಡ್ತಾರೆ, ಧ್ವನಿ ಪೆಟ್ಟಿಗೆ ಶುದ್ಧ ಆಗುತ್ತೆ. ಹಾಡೋರು, ನ್ಯೂಸ್ ರೀಡರ್ಸು, ಭಾಷಣಗಾರರು ಇದು ಮಾಡ್ತಾ ಇರ್ಬೇಕು. ಆಮೇಲೆ ನೋಡಿ ಈ ಒಂದು ಗಂಟಲಿಂದ ಹೀಗೆ ಎಡಗೆ ಎಷ್ಟಿದೆ ಅರ್ಧಚಂದ್ರನ ಓಂ ಬ್ರಾಂ ಬ್ರೀಂ ಭ್ರೌಂ ಸಹ ಶ್ರೀ ಬುಧಾಯ ನಮಃ ಓಂ ಬ್ರಾಂ ಬ್ರೀಂ ಅಂತೇಳಿ ಮಂತ್ರ ಹೇಳ್ತಾ ನಿಧಾನಕ್ಕೆ. ಮಂತ್ರ ಹೇಳೋಕ್ಕಾಗಲಿಲ್ಲ ಅಂದರೆ
ಬರೀ ಸೈಲೆಂಟಾಗಿ ಮನಸ್ಸಲ್ಲೇ ಹೇಳ್ತಾ ಮಸಾಜ್ ಮಾಡಿ, ನಿಧಾನಕ್ಕೆ ಜೆಂಟಲ್ ಮಸಾಜ್ ಮಾಡಬೇಕು. ಈ ರೀತಿ ಮಾಡ್ತಾ ಇರಬೇಕು, ನಿಧಾನಕ್ಕೆ ಮಾಡಬೇಕು. ಆಮೇಲೆ ನೋಡಿ ಈ ರೀತಿ ಶಾಖ ಕೊಡಬೇಕು. ಈ ರೀತಿ ಶಾಖ ಕೊಡ್ತಾರೆ. ಮಂಗಳ ಗ್ರಹ, ಚಂದ್ರ, ರಾಹು, ಕೇತು, ಮಂಗಳ, ಚಂದ್ರ, ಇದು ಈ ಜಾಗಕ್ಕೆ ಈ ರೀತಿ ಸ್ವಲ್ಪ ನಿಧಾನಕ್ಕೆ ಹಿಂಗೆ ಇಟ್ಕೊಂಡು ಕೂತ್ಕೋಬೇಕು. ಇಲ್ಲ ಒಂದು ಟೇಬಲ್ ಮೇಲೆ ಕೈ ಮೊಳಕೆ ಇಟ್ಬಿಟ್ಟು ಹಿಂಗೆ ಅರ್ಧ ಗಂಟೆ ಕೂತ್ಕೊಂಡ್ರೆ ಈ ಅಂಗೈಲಿರೋ ಶಾಖ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಆ ಕೆನ್ನೆಗೆ ಹೋಗುತ್ತೆ, ಕತ್ತು ಮೂಲಕ ಹೋಗಿ ಅಲ್ಲಿರೋ ಇನ್ಫೆಕ್ಷನ್ನು ಊತನೆಲ್ಲ ತೆಗೆಯುತ್ತೆ. ಈ ರೀತಿ ನಿಧಾನ ಕಣ್ಣು ಮುಚ್ಕೊಂಡು ಯಾವ್ಯಾವ ಜಾಗದಲ್ಲಿ ನೋವಿದೆ ಆ ಜಾಗನ ಕಣ್ಣು ಮುಚ್ಕೊಂಡೇ ನೋಡ್ತಾ ಇದ್ದರೆ ಆ ಜಾಗದಲ್ಲೆಲ್ಲ ಉಪಶಮನ ಆಗುತ್ತೆ. ಇದು ಒಂದು ಕ್ರಿಯೆ. ಈ ಒಂದು ಕ್ರಿಯೆನ ನಾವು ನಿತ್ಯ ಜೀವನದಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲ ಅಂದರೆ ಕತ್ತಿಗೆ ಎಕ್ಸಸೈಸ್ ಇದೆ ನೋಡಿ, ಆಬ್ಲಿಕ್ ಕೆಪಿಟಿಸಿಸ್ ಅಂತ ಒಂದು ನರ, ಅದು ಕತ್ತಿನ ಸುತ್ತಕ್ಕೆ ಮಾತ್ರ ಇರೋದು ಆ ಮಸಲ್ಸ್. ಹಿಂಗೆ ಮಾಡಿದ್ರೆ ಮಿಥುನ ರಾಶಿಗೆ ಶಾಂತಿ ಆಗುತ್ತೆ. ಹೀಗೆ ಈ ರೀತಿ ರುಬ್ಬೋ ಥರ ಇದು ಮಿಥುನ ರಾಶಿಗೂ ಒಂದು ಎಕ್ಸಸೈಸ್. ಮಿಥುನ ರಾಶಿ ಸುಮಾರು ಈ ಕಡೆಯಿಂದ ರಿವರ್ಸ್ ಮಾಡಬೇಕು. ಬಲಗಡೆಯಿಂದ ಒಂದು 10 ರೌಂಡ್ ಅಂದರೆ ಎಡಗಡೆ ರೌಂಡ್ 10 ರೌಂಡ್ ಮಾಡಬೇಕು. ಸಮಭಾಗವಾಗಿ ಮಾಡಬೇಕು. ನಿಧಾನ ಮಾಡುವಾಗ ಆಬ್ಲಿಕ್ ಕೆಪಿಟಿಟಿಸ್ ಅನ್ನೋ ಮಸಲ್ಸು ಸ್ಟ್ರೆಂತ್ ಆಗುತ್ತೆ. ಎಲಿವೇಟರ್ ಸ್ಕ್ಯಾಪಲ್ ಅಂತ ಒಂದು ನಮ್ಮ ಮಸಲ್ಸ್ ಇದೆ. ಆ ಎಲಿವೇಟರ್ಗೆ ಏನು ಮಾಡುತ್ತೆ, ನಮ್ಮ ಕತ್ತಿನ ಮೇಲೆ ಕೆತ್ತಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಕತ್ತಿನ ಕೆಳಗೆ ಬೊಗಟ್ಬಿಡುತ್ತೆ. ಈ ರೀತಿ ದಿನ ಬೆಳಗ್ಗೆ ಮನಸ್ಸಲ್ಲಿ ಮಂತ್ರ ಹೇಳ್ಕೊಂಡು ಮಾಡ್ತಾ ಇರಬೇಕು. ಈ ರೀತಿ ಇಲ್ಲ ಓಂಕಾರ ಹೇಳ್ಕೊಂಡು ಮಾಡ್ಬೋದು. ಈ ರೀತಿ ಹಾಗೆ ರೆಕ್ಟಸ್ ಕೆಪಿಟಿಸ್ ಅಂತ ನೋಡಿ, ರೆಕ್ಟಸ್ ಅದೇ ನಮ್ಮ ಸೈಡ್ಗೆ ತಿರುಗೋದು. ಈ ರೀತಿ ರೆಕ್ಟಸ್, ಆಂಟೀರಿಯರ್, ಲ್ಯಾಟ್ರಲ್ ಅಂತ ಹೇಳಿ ಆ ಮಸಲ್ಸ್ಗೆ ಈ ರೀತಿ ಎಕ್ಸಸೈಸ್ ಮಾಡಿದ್ರೆ, ಮುದ್ರೆ ಮಂತ್ರ ತಂತ್ರ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ಈ ಎಕ್ಸಸೈಸ್ ಮಾಡಲಿ, ಈ ಮರ್ದನ ಮಾಡಲಿ ಅಂತ. ಮಸಾಜು ಇನ್ನೊಂದ್ಸಲ ಹೇಳ್ತೀನಿ, ಅರ್ಧ ಚಂದ್ರ ಮುದ್ರೆಯಲ್ಲಿ ಈ ಲಾಂಗಸ್ಟ್ ಕುಲ್ಲಿನೋ ಮಸಲ್ಸ್ನ ಪ್ರೆಸ್ ಮಾಡ್ತಾ ಇರಬೇಕು. ಆಮೇಲೆ ಈ ರೀತಿ ಕೆಳಗೆ ಮಾಡ್ತಾ ಇರಬೇಕು. ಆಮೇಲೆ ಬರೀ ಒಂದು ಹೆಬ್ಬೆಟ್ಟಲ್ಲೇ ನಿಧಾನಕ್ಕೆ ಹಿಂಗೆ ಮಾಡಬೇಕು. ಈ ರೀತಿ ಈ ಥರ ಮಾಡ್ತಾ ಇರಬೇಕು. ಈ ರೀತಿ ಹಿಂಗೆ ಮಾಡ್ತಾ ಇರಬೇಕು. ಆಮೇಲೆ ನಮ್ಮ ಗಲ್ಲಕ್ಕೆ ಈ ಹಸ್ತದಿಂದ ಹಿಂಗೆ ಮಸಾಜ್ ಮಾಡಬೇಕು. ಹಿಂಗೆ ಇಟ್ಕೊಂಡ್ರೆ ತನಗೆ ತಾನೇ 5 ನಿಮಿಷ ಆದಮೇಲೆ ಬಿಸಿ ಆಗುತ್ತೆ. ಯಾವಾಗ ಬಿಸಿ ಆಯಿತು ಆರಾಮ್ ಅನಿಸುತ್ತೆ. ಉಗುಳು ನುಗ್ಬೋದು, ಕಿರ್ನಾಲ್ಗೆ ಬಿದ್ದಿದ್ರೆ ಆಟೋಮೆಟಿಕ್ ಸರಿ ಹೋಗುತ್ತೆ. ಗದ್ದಮ್ಮ ಆಗಿದ್ರೆ ಏನಾದ್ರು ಕಾಸು ಚೂರು ಮತ್ತು ಗೋಲಿ ಕಲ್ಲು ಕೂದಲು ಏನು ತಿಂದಿದ್ರು ಈ ಬಿಸಿಗೆ ತಳಕ್ಕಂತ ಕೆಳಗೆ ಅನ್ನನಾಳ ಇಸೋಫಗಸಿಂದ ಜಠರಗಿಳಿಯುತ್ತೆ. ಜಠರದಲ್ಲಿಂದ ಕರಳಿಗೆ ಹೋಗುತ್ತೆ, ಸಣ್ಣ ಕರಳು. ಅದು ನಂಗೆ ಬೇಕಾಗಿಲ್ಲ ಅಂತ ಅನ್ನುತ್ತೆ. ಸಣ್ಣ ಕರಳು ದೊಡ್ಡ ಕರಳಿಗೆ ತಳ್ಳಿಬಿಡುತ್ತೆ. ದೊಡ್ಡ ಕರಳು ಗುದದ್ವಾರದಿಂದ ಮಲಮೂತ್ರದಲ್ಲಿ ಈಚೆ ತಳ್ಳಿಬಿಡುತ್ತೆ. ಅಷ್ಟು ಪವರ್ ಈ ಶರೀರದ ಶಾಖ, ಮರ್ದನ, ಮಸಾಜ್, ಇದು ಒಂದು ಕ್ರಿಯೆ. ಇದನ್ನು ಯಾರು ಮಾಡ್ತಾರೋ ಮಿಥುನ ರಾಶಿಗೆ ಬಹಳ ಶಾಂತಿ ಆಗುತ್ತೆ. ಓಂ ಮಿಥುನಾಕಾರಾಯ ವಿದ್ಮಹೇ ತಾರಾ ಮಂಡಲಾಯ ಧೀಮಹಿ ತನ್ನೋ ಬುಧಃ ಪ್ರಚೋದಯಾತ್. ಅರೇ ಮಸಾಜ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಮುದ್ರೆ ಮಾಡಿ. ಈ ಮುದ್ರೆನ ನೀವು ಮಾಡಬೇಕು. ನಾನು ಈಗಾಗಲೇ ಕೆಲ ಸಂಚಿಕೆಯಲ್ಲಿ ತೋರಿಸಿದ್ದೆ. ಈ ಮುದ್ರೆ ಅಂದರೆ ಕಿರುಬೆರಳಿನ ಮಧ್ಯಭಾಗದಿರೋ ಪರ್ವಕ್ಕೆ ಬಲಭಾಗದ ಕಿರುಬೆರಳಿನ ಮಧ್ಯಭಾಗವನ್ನು ಜಾಯಿನ್ ಮಾಡಿದ್ರೆ ಇನ್ನು ಉಳಿದ ಎಲ್ಲ ಬೆರಳುಗಳನ್ನ ಈ ರೀತಿ ಜೋಡಿಸ್ಬಿಟ್ರೆ ಇದು ಮಿಥುನ ರಾಶಿ ಮುದ್ರೆ. ಇದನ್ನ ಇಟ್ಕೊಂಡು ಹೇಳ್ತಾ ಇದ್ರೆ ಮಂತ್ರ ಶಾಂತಿ ಆಗುತ್ತೆ. ಹಾಗಾದರೆ ಇನ್ಯಾವ ಪರಿಹಾರ ಇದೆ ಮಿಥುನ ರಾಶಿಗೆ ಇರೋದನ್ನ ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ಅಂಗಮರ್ಧನ ಮಸಾಜ್ ಮಾಡೋದು ಹೇಗೆ ಮಿಥುನ ರಾಶಿಯವರು, ಅದು ಕತ್ತಿನ ಜಾಗಕ್ಕೆ. ಯಾಕೆಂದರೆ ಕತ್ತು ಮಿಥುನ ರಾಶಿ ಇದೇ ವಾಸ್ತು ಕತ್ತಿಗೆ. ಮೇಷ, ವೃಷಭ, ಮಿಥುನ, ಈ ಮಿಥುನ ರಾಶಿಗೆ ಹೇಗೆ ಮಸಾಜ್ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಈಗ ಇನ್ನೊಂದು ವಿಶೇಷ ಇದೆ. ಅರೆ ಈ ಮುದ್ರೆ ಮಾಡೋಕ್ಕಾಗಲ್ಲ, ಮಂತ್ರ ಹೇಳೋಕ್ಕಾಗಲ್ಲ, ಮಸಾಜ್ ಮಾಡೋಕ್ಕಾಗಲ್ಲ, ತಂತ್ರ ಮಾಡೋಕ್ಕಾಗಲ್ಲ, ದಾನ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಾಗಿದ್ರೆ ಇದು ನಂಗೆ ಯಾವುದು ನಂಬಿಕೆನೇ ಇಲ್ಲ, ಇವೆಲ್ಲ ಮೂಢನಂಬಿಕೆಯನ್ನು ನಾಸ್ತಿಕರಿಗೆ ಇನ್ನೊಂದು ವಿಶೇಷವಾದಂಥ ಪರಿಹಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬ್ರಹ್ಮಾಂಡದಲ್ಲಿ, ಈ ಪ್ರಕೃತಿನಲ್ಲಿ ಪ್ರತಿಯೊಂದು ಜೀವರಾಶಿಗೂ ತನ್ನದೇ ಆದೊಂದು ಶಕ್ತಿ ಕೊಟ್ಟಿದ್ದಾನೆ. 84 ಜೀವರಾಶಿಗಳಲ್ಲಿ ಮನುಷ್ಯ ಒಂದು ದೊಡ್ಡ ರಾಶಿ, ಜೀವರಾಶಿ. ಈ ಮನುಷ್ಯನಿಗೊಬ್ಬನಿಗೆ ಮನೆ ಮಾಡಬೇಕು, ಸೈಟ್ ಮಾಡಬೇಕು, ಗಂಡ ಹೆಂಡತಿ ಮಕ್ಕಳು, ಕಾರು ಬಂಗ್ಲೆ, ದುಡ್ಡು ಕೋಟಿಗಟ್ಟಲೆ ಚಿನ್ನ ಬೆಳ್ಳಿ ಇಡಬೇಕು ಅಂತ. ಅದೇ ಪ್ರಾಣಿಗಳಿಗೆ ಇದ್ರ ಬಗ್ಗೆ ಆಸೆನೇ ಇಲ್ಲ, ಅದಕ್ಕೆ ಆಸ್ತಿ ಮಾಡೋ ಆಸೆ ಇಲ್ಲ. ಯಾವಾಗ ಈಗ ಆಸೆಗಳಿಲ್ವೋ ಭಗವಂತ ಅವ್ರಿಗೊಂದು ವಿಶೇಷವಾದ ಶಕ್ತಿ ಕೊಟ್ಟಿದ್ದಾನೆ.
ಆ ವಿಶೇಷವಾದ ಶಕ್ತಿ ಯಾವುದರಲ್ಲಿ ವಿಶೇಷವಾಗಿದೆ ಪ್ರಾಣಿಗಳೆಂದರೆ ಹಸು ಮತ್ತೆ ಸರ್ಪ ದೇವತೆ ನಾಗರ ಹಾವು. ಸರ್ಪಗಳಿಗೆ ಮತ್ತು ಹಸುಗಳಿಗೆ, ಮಂಗಗಳಿಗೆ, ಕೋತಿಗಳಿಗೆ ಬಹಳ ವಿಶೇಷವಾದಂಥ ಒಂದು ಜ್ಞಾನ ಕೊಟ್ಟಿದ್ದಾನೆ. ನಮಗೆಲ್ಲ ಕೊಟ್ಟಿದ್ದಾನೆ, ಆದರೆ ಮುಂದೆ ಆಗೋದೇನು, ಹಿಂದೆ ಏನು ನಡೆದಿತ್ತು ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿಲ್ಲ. ಯಾಕಂದರೆ ಕಾರು, ಬಂಗ್ಲೆ, ಮನೆ, ಹೆಂಡತಿ, ಗಂಡ ಎಲ್ಲ ಕೊಟ್ಟುವಾಗ ಆ ಶಕ್ತಿ ಕಿತ್ತಾಕ್ಬಿಟ್ಟಿದ್ದಾನೆ. ಈ ನಾಯಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆಲ್ಲ ಮನೆ ಇಲ್ಲ, ಸೈಟ್ ಇಲ್ಲ, ಕಾರ್ ಇಲ್ಲ, ಬಂಧು ಮಿತ್ರರಿಲ್ಲ, ಮತ್ತು ಅವಕ್ಕೆ ಯಾವುದೇ ರೀತಿ ಒಡವೆ, ಆಸ್ತಿ, ದುಡ್ಡಿರೋಂಥ ಏನೂ ಇಲ್ಲ. ಅದಕ್ಕೆ ಏನು ಇಲ್ವಲ್ಲ, ಅವನಿಗೊಂದು ವಿಶೇಷವಾದಂಥ ಅರಿವು ಕೊಟ್ಟಿದ್ದಾನೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ತಿಳ್ಕೊಳ್ಳೋ ಶಕ್ತಿ ಭಗವಂತ ಪಶು ಪಕ್ಷಿಗಳಿಗೆ ಕೊಟ್ಟಿದ್ದಾನೆ. ಹಾಗಿದ್ಮೇಲೆ ಮಿಥುನ ರಾಶಿಯವರು ಬುಧವಾರ ದಿವಸ ಆ ಹಸುವಿನ ಸೇವೆ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಹಸು ಆಕಳುವಿನ ಕತ್ತಿನ ಭಾಗವನ್ನು ತೊಳೆದು, ಹಸುವಿನ ಕತ್ತಿನ ಭಾಗದಲ್ಲಿ ಬುಧ ಗ್ರಹ ವಾಸ ಮಾಡ್ತಾರೆ, ಮಹಾವಿಷ್ಣುವಿನ ವಾಸಸ್ಥಳ. ಆದ್ದರಿಂದ ಈ ಕತ್ತಿನ ಭಾಗವನ್ನು, ಹಸುವಿನ ಕತ್ತಿನ ಭಾಗವನ್ನು ತೊಳೆದು ಅದಕ್ಕೆ ಅರಿಶಿಣ, ಕುಂಕುಮ, ಯಥಾಶಕ್ತಿ ಗಂಧ ಇಡಬೇಕು ಹಸುಗೆ. ಆ ಗಂಧ ಇಟ್ಟು ಒಂದು ಹೂಮಾಲೆ ಹಾಕಿ ಕತ್ತಿಗೆ ಧೂಪ ದೀಪಗಳಿಂದ ಪೂಜೆ ಮಾಡಿ ಬಾಳೆಹಣ್ಣನ್ನು ಕೊಡಬೇಕು. ಬುಧ ಗ್ರಹದ ದ್ರವ್ಯ ಬಾಳೆಹಣ್ಣು ಮತ್ತು ಶುಂಠಿ. ಶುಂಠಿನಲ್ಲಿ ಬುಧ ಇರ್ತಾರೆ, ಬಾಳೆಹಣ್ಣಲ್ಲಿ ಬುಧ ಇರ್ತಾರೆ. ಆದ್ದರಿಂದ ಬುಧ ಯಥೇಚ್ಛವಾಗಿ ವಾಸ ಮಾಡೋದು ಬಾಳೆ ಗಿಡದಲ್ಲಿ. ಮತ್ತು ಉತ್ತರಣಿ ಮರ ಅಂತ ಆ ಮರಕ್ಕೆ ಪೂಜೆ ಮಾಡೋ ಬದಲು ಈ ಹಸುಗೆ ನೀವು ನಿತ್ಯ ಪೂಜೆ ಮಾಡಿದ್ದೆ ಆದರೆ, ಅಥವಾ ಬುಧವಾರ ದಿವಸ ಪೂಜೆ ಮಾಡಿದ್ದೆ ಆದರೆ ನಿಮಗೆ ಎಲ್ಲ ಥರ ಕಾಯಿಲೆಗಳು ಬಂದಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವು ಹಸುವಿಗೆ ಬುಧವಾರ ದಿವಸ ಕತ್ತು ತೊಳೆದು ಗಂಧ ಹಚ್ಚಿ, ಕುಂಕುಮ ಹಚ್ಚಿ ಪೂಜೆ ಮಾಡಿ, ನಿಮ್ಗೆ ಹೆಂಗೆ ಬರ್ತೋ ಪೂಜೆ ಮಾಡಿ, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಸಾಕು. ಮಂತ್ರ ಬರೆದೋದ್ರೂ ಪರವಾಗಿಲ್ಲ, ಭಕ್ತಿ ಇಂಪಾರ್ಟೆಂಟ್, ಪ್ರೀತಿ ಇಂಪಾರ್ಟೆಂಟ್. ಇದರಲ್ಲಿ ಮಾಡಿಬಿಟ್ಟು ಒಂದು ಬಾಳೆಹಣ್ಣು ತಿನ್ನಿಸ್ಬಿಡಿ. ತಿನ್ನಿಸುವಾಗ ಹೇಳಿ, ನನಗೆ ಈ ಪ್ರಾಬ್ಲಮ್ ಇದೆ, ಈ ರೋಗ ಇದೆ, ಈ ಸಮಸ್ಯೆ ಇದೆ, ಕೋರ್ಟ್ ಕಚೇರಿ ಇದೆ, ಮತ್ತು ಇನ್ನೇನೇನು ಸಮಸ್ಯೆ ಇದೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಏನೇನು ಕೇಳಬೇಕು ಅಂತಿದ್ರು ಅದನ್ನು ಮೂಕ ಪ್ರಾಣಿ ಮುಂದೆ ಪ್ರಾರ್ಥನೆ ಮಾಡಿ ಆ ಹಸುಗೆಲ್ಲ ಗೊತ್ತಾಗತ್ತೆ. ಆ ಹಸುಗೆ ಯಾವಾಗ ನಿಮ್ಮ ಕೈ ಪೂಜೆ ಮಾಡಿಸ್ಕೊಳ್ಳುತ್ತಂದ್ರೆ, ನೀವು ಮಿಥುನ ರಾಶಿ ಹುಟ್ಟಿದ್ರೆ ಮಾತ್ರ. ಮೃಗಶಿರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದವರಾದರೆ ಸುಮ್ಮನೆ ನಿಂತ್ಕೊಂಡು ಆರಾಮಾಗಿ ಸ್ಟೈಲಾಗಿ ಪೂಜೆ ಮಾಡಿಸ್ಕೊಳ್ಳುತ್ತೆ. ಅದು ಬಿಟ್ಟು ಬೇರೆ ಯಾರು ಮಾಡಿದ್ರೆ ಕತ್ತೆ ಬಿಡಲ್ಲ. ಅದು ಗೊತ್ತು, ನೀನು ನನ್ನ ಮ್ಯಾಚ್ ಆಗಲ್ಲ ಆರೋಸ್ಕೋಪು, ಯಾಕೆಂದರೆ ನೀನು ಮಿಥುನ ರಾಶಿಯವನಲ್ಲ ಅಂತ ಹೇಳುತ್ತೆ. ಆದ್ದರಿಂದ ಹಾಗಾದರೆ ಹೇಗೆ ಮಾಡಬೇಕು ಅಂದರೆ, ಅದು ಫಸ್ಟ್ ಅದನ್ನು ಹೋಗಿ ಪ್ರೀತಿಯಿಂದ ಮಾತಾಡಿಸಿ, ಸ್ಪರ್ಶ ಮಾಡಿ, ಮುಟ್ಟಿ, ಲವಲವಿಕೆಯಿಂದ ಅದಕ್ಕೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಆಮೇಲೆ ಕತ್ತನ ಜಾಗಕ್ಕೆ ಪೂಜೆ ಮಾಡಿದ್ದೆ ಆದರೆ ಭಾಳ ಸಂತೋಷ ಪೂಜೆ ಮಾಡಿಸ್ಕೊಂಡು ನಿಮ್ಮ ಕರ್ಮ ತಗೊಳುತ್ತೆ. ನಿಮ್ಮ ಕರ್ಮ ತಗೊಂಡು ತಾನು ಶರೀರದಲ್ಲಿ ಅದನ್ನು ಜೀರ್ಣಿಸ್ಕೊಂಡು ಗೋಮೂತ್ರದ ಮೂಲಕ ಹೊರಗೆ ಹಾಕುತ್ತೆ, ಗೋಮಯ ಸಗಣಿಯಿಂದ ಹೊರಗೆ ಹಾಕುತ್ತೆ. ಆದ್ದರಿಂದ ಈ ಮಿಥುನ ರಾಶಿಯವರು ಗೋ ಸೇವೆ ಈ ರೀತಿ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಗೋ ಸೇವೆ ಅರೆ ಇದು ಮಾಡೋಕ್ಕಾಗಿಲ್ಲ ಅಂದಮೇಲೆ ಸಮಾಜ ಸೇವೆ ಮಾಡಿ. ಸಮಾಜದಲ್ಲಿ ಯಾರಿಗೆ ಕತ್ತಿನ ದೋಷ ಇದೆಯೋ, ಸ್ಪಾಂಡಲೈಟಿಸ್ ಇರೋಂಥವ್ರು, ಸರ್ವೈಕಲ್ ಸ್ಪಾಂಡಲೈಟಿಸ್ ಇರೋಂಥವ್ರು, ಬಡ ಮಕ್ಕಳು, ಅಂಗವಿಕಲ ಮಕ್ಕಳಿಗೆ ಕತ್ತಿನಿಲ್ಲಂಗೆ, ಅಂಗವಿಕಲ ಮಕ್ಕಳ ಆಶ್ರಮಕ್ಕೆ ಹೋಗಿ ಯಾವ ಮಕ್ಕಳಿಗೆ ಕತ್ತು ನಿಲ್ಲಲ್ವೋ ಅಂಥ ಮಕ್ಕಳಿಗೆ ಒಂದು ಸಿಹಿ ಹಂಚಿ, ತುಪ್ಪದಲ್ಲಿ ಬೆರೆಸಿರೋ ಅನ್ನ ಕೊಡಿ, ತುಪ್ಪ ದಾನ ಮಾಡಿ, ಹೆಸರು ಕಾಳಿನಲ್ಲಿ ಮಾಡಿರೋಂಥ ಪಲ್ಯಗಳನ್ನು, ಹೆಸರು ಕಾಳಲ್ಲಿ ಮಾಡಿರೋ ಪಾಯಸ, ಈ ಥರದ್ದು ಏನಾದ್ರು ಒಂದು ಸಿಹಿಯನ್ನು ತೊಗೊಂಡೋಗಿ ಆ ಮಕ್ಳಿಗೆ ಕೊಡಿ, ಬಡ ಮಕ್ಳಿಗೆ ಕೊಡಿ. ಹೊಟ್ಟೆ ತುಂಬಿರೋರು ಕೊಡಬೇಡಿ, ಚೆನ್ನಾಗಿರೋರು ಕೊಡೋದು ಏನು ಲಾಭ ಇಲ್ಲ. ಅನಾಥರಿಗೆ, ವೃದ್ಧರಿಗೆ ಈ ದಾನ ಮಾಡ್ತಾ ಇರಿ. ಈ ಒಂದು ಸೇವೆ ಮಾಡೋದ್ರಿಂದ, ಸಮಾಜ ಸೇವೆ ಮಾಡೋದ್ರಿಂದ ಎಷ್ಟೇ ಜನ್ಮ ತಗೊಂಡ್ರು ಕೂಡ ನಿಮಗೆ ಕತ್ತಿನ ಸಮಸ್ಯೆಗಳು ಬರೋದೇ ಇಲ್ಲ. ಕತ್ತಿಗೆ ಸಂಬಂಧಪಟ್ಟಂಥ ರೋಗಗಳೇ ಬರೋಲ್ಲ, ಕಾಯಿಲೆಗಳೇ ಬರೋದಿಲ್ಲ. ಕತ್ತು ಚೆನ್ನಾಗಿದ್ದಾಗ, ಚೆನ್ನಾಗಿಲ್ದವ್ರಿಗೆ ನಾವು ದಾನ ಮಾಡಿಬಿಟ್ರೆ ನಮ್ಮ ಕತ್ತಿಗೂ ಯಾವ ರೋಗ ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ, ನಮ್ಮ ಮಕ್ಕಳಿಗೂ ಆ ಪಾಪ ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ. ಮುಂದೆ ಏನಾದ್ರು ಒಂದು ಜನ್ಮ ಅಂತ ಇರೋದಿದ್ರೆ ಅಲ್ಲೂ ಕೂಡ ಈ ಬಾಧೆ ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ದಾನ ಮಾಡು. ದಾನದಿಂದ ಕರ್ಮವನ್ನು ಬರ್ನ್ ಮಾಡಬೇಕಂತೆ, ದಾನದಿಂದ ಕರ್ಮವನ್ನು ಸುಡಬೇಕಂತೆ. ದಾನನೇ ಮಾಡಲಿಲ್ಲ, ಬರೀ ತಗೊಳ್ಳೋದೇ ಆಗಿಬಿಟ್ರೆ ತಗೊಂಡು ಅದೆಲ್ಲ ಕರ್ಮ ನಮ್ಮ ಅಕೌಂಟಿಗೆ ಸೇರಿಕೊಂಡು ಮೈ ತುಂಬ ರೋಗ, ಮನೆ ತುಂಬ ಸಮಸ್ಯೆಗಳು ಪ್ರಾರಂಭ ಆಗಿಬಿಡುತ್ತೆ. ಅದರಿಂದ 10 ರೂಪಾಯಿ ಬಂದರೆ 8 ರೂಪಾಯಿ ಇಟ್ಟು 2 ರೂಪಾಯಿ ದಾನ ಮಾಡುವಂಥ ಶಾಸ್ತ್ರ ಹೇಳುತ್ತೆ. ಮನುಶ್ರುತಿ ಏನು ಹೇಳುತ್ತಂದರೆ, ನೀನು ಏನೇ ಇದ್ರೆ ಇರೋದಲ್ಲಿ ದಾನ ಮಾಡ್ತೀರೋ ಅಕ್ಷಯ ಆಗುತ್ತೆ, ನೀನು ಇರೋದಲ್ಲೇ ನನಗೇ ಇರಲಿಂತ ಅಂದರೆ ಕೊನೆಗೊಂದು ಪುರಂದರ ದಾಸನ ಆಗಿಬಿಡ್ತೀಯಾ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಬಡ ಮಕ್ಕಳಿಗೆ ಆಯಾ ಜಾಗದಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ಏರಿಯಾದಲ್ಲಿ ಎಲ್ಲರೂ ಆಶ್ರಮ ಇದೆ, ಅದು ಅಂಗಹೀನತೆ, ಮೆಂಟಲ್ ಡಿಸಾರ್ಡರ್ನೆಸ್ ಮಕ್ಕಳುಗಳಿಗೆ ಕತ್ತು ನಿಲ್ಲಲ್ಲ, ಹಿಂಗಿರ್ತದೆ ಅವ್ರಿಗೆ, ಮತ್ತು ಕತ್ತು ಸ್ವಾಧೀನ ಹೊಟ್ಟೋಗುತ್ತೆ. C2 ಮತ್ತು C3ನಲ್ಲಿ ಅದಕ್ಕೆ
ಬ್ಯಾಲೆನ್ಸ್ ಇರೋದಿಲ್ಲ, ಕ್ಯಾಲ್ಸಿಯಂ ಕೊರತೆ ಇರುತ್ತೆ, ವೈಟಮಿನ್ ಸಿ ಕಮ್ಮಿ ಇರುತ್ತೆ. ವೈಟಮಿನ್ ಸಿ ಎಲ್ಲಿರುತ್ತೆ? ಹೆಸರು ಕಾಳಲ್ಲಿ ಇರುತ್ತೆ. ವೈಟಮಿನ್ ಸಿ ಎಷ್ಟಿದೆ? ತುಪ್ಪದಲ್ಲಿರುತ್ತೆ. ವೈಟಮಿನ್ ಸಿ ಎಷ್ಟಿದೆ? ಬಾಳೆಹಣ್ಣಲ್ಲಿರುತ್ತೆ. ಇದೆಲ್ಲ ಕಾರಕ್ಕೆ ಯಾರು? ಬುಧಗ್ರಹ. ಬಾಳೆಹಣ್ಣು, ತುಪ್ಪ, ಹೆಸರು ಕಾಳು ಕೊಡ್ತಾರೆ. ಮತ್ತೆ ವೈಟಮಿನ್ ಜಾಸ್ತಿ ಅಧಿಕವಾಗಿ ಕಲ್ಲರಿಗೆ ಯಾವ್ದಲ್ಲಿದೆ? ಹಸಿರು ಬಣ್ಣದಲ್ಲಿದೆ. ಹಸಿರು ಬಣ್ಣದಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಹಸಿರು ಬಟ್ಟೆನ ದಾನ ಮಾಡಿ, ಹಸಿರು ಬಟ್ಟೆ ನೀವು ಧರಿಸಿ. ಗೋಪೂಜೆ ಮಾಡುವಾಗ ಒಂದು ಹಸಿರು ರವಕೆ ಕಣ, ರವಕೆ ಅದೇ ಬ್ಲೌಸ್ ಪೀಸ್ನ ಹಾಕಿ, ಇಲ್ಲ ಯಾವ್ದು ಹಸಿರು ಟವಲ್ ಹಾಕಿ ಹಸುಗೂ ಒಂದು ವಸ್ತ್ರದಾನ ಮಾಡಿ ಪೂಜೆ ಮಾಡುವಾಗ ಬಹಳ ಖುಷಿ ಆಗ್ತದೆ, ಪಾಪ ನಿವಾರಣೆ ಆಗುತ್ತೆ. ಸಮಾಜ ಸೇವೆ ಇನ್ನೊಂದಿದೆ. ಯಾವ ಹೆಂಗಸು, ಮುತ್ತೈದೆ ಹೆಂಗಸು ಬಳೆ ತೊಡ್ತಾಳೋ, ಸೀರೆ ಉಡ್ಕೋತಾಳೋ ಅಂತ ಹೆಂಗಸಿಗೆ ಚೂಡಿದಾರ್ ಹಾಕೊಂಡು ಕೊಡಬೇಡಿ ದಯವಿಟ್ಟು. ನೈಟಿ ಗೀಟಿ ಹಾಕೊಂಡು ನೋಡೋರ್ಗೆ ಯಾರು ದಾನ ಮಾಡಬೇಡಿ. ಬಳೆ ಧರಿಸುವಂಥವ್ರಿಗೆ, ಸೀರೆ ಉಡುವಂಥ ಮುತ್ತೈದೆ ಸ್ತ್ರೀಯರಿಗೆ ನಿಮ್ಮ ವಂಶದಲ್ಲಿ ಇರಬಾರ್ದು, ಆಕೆ ನಿಮ್ಮ ಗೋತ್ರ ಇರಬಾರ್ದು, ನಿಮ್ಮ ಬ್ಲಡ್ ಗ್ರೂಪ್ ಇರಬಾರ್ದು ಅಂತ ಸ್ತ್ರೀಗೆ ಹಸಿರು ಬಳೆ, ಹಸಿರು ಸೀರೆಯನ್ನು ನೀವು ದಾನ ಮಾಡಿದ್ದೆ ಆದರೆ ಸಮಸ್ತ ರೋಗಗಳು ನಿವಾರಣೆ ಆಗುತ್ತೆ, ಸಮಸ್ತ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದರಿಂದ ಸಮಾಜ ಸೇವೆ ಇದೊಂದು ವಿಶೇಷವಾದಂಥ ಸೇವೆ. ಗೋ ಸೇವೆ ಇದೊಂದು ವಿಶೇಷವಾದ ಸೇವೆ. ಗುರು ಸೇವೆ, ಗುರುಗಳನ್ನು ಹಾಗಾಗಿ ದರ್ಶನ ಮಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಹಸಿರು ವಸ್ತ್ರವನ್ನು ಗುರುಗಳಿಗೆ ಕೊಡ್ತಾ ಇದ್ರೆ ಮಿಥುನ ರಾಶಿಯ ಸಮಸ್ತ ದೋಷ ನಿವಾರಣೆ ಆಗುತ್ತೆ ಅಂತ ಗುರು ಸಂಹಿತೆಯಲ್ಲಿ ದತ್ತಾತ್ರೇಯರು ಹೇಳ್ತಾರೆ. ಹೀಗೆ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆಯಲ್ಲಿ ಕೂಡ ನಮ್ಗೆ ಎಷ್ಟೋ ಕಾಯಿಲೆಗಳನ್ನ, ಸಮಸ್ಯೆಗಳ ನಿವಾರಣೆ ಮಾಡ್ಕೋಬಹುದು ಅಂತ ಹಲವಾರು ಮನುಶ್ರುತಿ, ಶಾಸ್ತ್ರ, ಪುರಾಣಗಳಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಮಾಡೋದು ಬಿಟ್ಟು ಸುಮ್ಮನೆ ಆಸ್ಪತ್ರೆ ಅಂತೆ, ಜ್ಯೋತಿಷ್ಯ ಹೇಳೋರಂತೆ, ವಾಸ್ತು ಹತ್ರ ಹೋಗ್ತೀವೆಲ್ಲ ಮಾಡ್ತೀವಿ. ಅದರಿಂದ ಮೂಲ ವಿಷಯ ತಿಳ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನನ್ನ ಒಂದು ವಿಶೇಷತೆ. ಹಾಗಿದ್ಮೇಲೆ ಇನ್ನು ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನ ನಾನು ಈಗಾಗಲೇ ತಿಳಿಸಿದ್ದೀನಿ. ಅದಕ್ಕೆ ಮುಂಚೆ, ಈ ಕಾರ್ಯಕ್ರಮ ಮುಕ್ತಾಯ ಮಾಡಿಸೋಕೆ ಮುಂಚೆ ಹಲವಾರು ಪತ್ರಗಳು ನಮ್ಮ ಜನಶ್ರೀ ವಾಹಿನಿಗೆ ಬರ್ತಿದ್ದಾರೆ. ಆ ಪತ್ರಕ್ಕೆ ಓದಿ ಉತ್ತರ ನೀಡ್ತೀನಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ವೀಕ್ಷಕ ಬಂಧುಗಳು ಕೆಲವರು ಪತ್ರ ಬರೆದಿದ್ದಾರೆ. ಆ ಪತ್ರಕ್ಕೆ ನಾನು ಇವಾಗ ಓದಿ ಉತ್ತರ ಕೊಡಬೇಕು ಅಂತ ನನ್ನ ಒಂದು ಆಸೆ. ಭೀಮಸೇನಾ ನಂಬರ್ 333 333 ಗಾಂಧಿನಗರ ಬಳ್ಳಾರಿಯಿಂದ ಅವರೊಂದು ಪತ್ರದಲ್ಲಿ ತಮ್ಮ ಅನಿಸಿಕೆ ಹೇಳ್ಕೊಂಡಿದ್ದಾರೆ. ನನಗೆ ಜಾತಕ ಇಲ್ಲ, ಹುಟ್ಟಿದ ಡೇಟು ಮಾತ್ರ ಗೊತ್ತು, ಹುಟ್ಟಿದ ಸಮಯ ಗೊತ್ತಿಲ್ಲ, ಹಾಗೂ ಹುಟ್ಟಿದ ಊರು ಕೊಪ್ಪಳದ ಹತ್ರ ಕಿನ್ನಾಳ ಗ್ರಾಮದಲ್ಲಿ ಹುಟ್ಟಿರ್ತೇನೆ. ಇದಕ್ಕೆ ಜಾತಕ ತೆಗೆಯಲು ಬೇಕಂತೂ ನನಗೆ ಗೊತ್ತಾಗ್ತಿಲ್ಲ. ಅದರಿಂದ ನನಗೆ ಜಾತಕ ಬರೆಸ್ಬೇಕು ಅಂತ ಆಸೆ ಇದೆ. ಪ್ರತಿನಿತ್ಯ ನಿಮ್ಮ ಎಪಿಸೋಡ್ನ ನೋಡ್ತಾ ಇದ್ದೀನಿ, ಆದರೆ ನಂದು ಭಾಳ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಒಂದು ಪತ್ರ ಬರೆದಿದ್ದಾರೆ. ಅವ್ರಿಗೆ ಪೋಸ್ಟೆಡ್ ಗ್ಲ್ಯಾಂಡ್ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಅವರು 10 ವರ್ಷದಿಂದ ಡಯಾಬಿಟಿಕ್ ಪೇಷಂಟ್ ಆಗಿ ನರಳ್ತಾ ಇದ್ದೀನಿ. ಯೂರಿನರಿ ಬ್ಲ್ಯಾಡರು ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಕ್ಸ್ಪ್ಯಾಂಡ್ ಆಗಿದೆ. 47 mm ಇಂದ 45 mm ವರೆಗೂ ಹೋಗಿದೆ. 48 kg ಇದ್ದೀನಿ. ಹೀಗಾಗಿ ನನಗೆ ಭಾಳ ತೊಂದರೆ ಆಗಿದೆ ಪ್ರೋಸ್ಟೇಟ್ ಗ್ಲ್ಯಾಂಡಿಂದ ಅಂತ ಹೇಳಿದ್ದಾರೆ. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ನೀವು ಇದು ಮೆಡಿಕಲ್ ರಿಪೋರ್ಟ್ ಅಟ್ಯಾಚ್ ಮಾಡಿಲ್ಲ. ಮೆಡಿಕಲ್ ರಿಪೋರ್ಟ್ ಅಟ್ಯಾಚ್ ಮಾಡಿದರೆ ಅದರದ್ದು ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಪರಿಹಾರ ಹೇಳ್ತಾ ಇದ್ದೆ. ಬಹುಶಃ ಇದು ವಿಪರೀತ ಅತಿಯಾದ ಸೆಕ್ಸಿಂದ, ಮತ್ತು ಅತಿಯಾಗಿ ನಿಂತ್ಕೊಂಡಿದ್ರೆ, ಅತಿಯಾಗಿ ವಾಕ್ ಮಾಡಿದ್ರೆ, ಅತಿಯಾಗಿ ಟ್ರಾಕ್ಟರ್ ಓಡಿಸೋದ್ರಿಂದ, ಅತಿಯಾಗಿ ಸೈಕಲ್ ತುಳಿಯೋದ್ರಿಂದ ಈ ಕೆಲವರಿಗೆ ಕಾಯಿಲೆ ಬರ್ತಿದೆ ಅಂತ ನನ್ನ ಅನುಭವದ ಮಾತು. ಹೀಗಾಗಿ ಬಹುಶಃ ನಿಮ್ಗೆ ಯಾವುದು ಮೂಲ ಕಾರಣ ಅಂತ ತಿಳ್ಕೊಳ್ಬೇಕು. ಆದರೂ ಕೂಡ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿರೋದ್ರಿಂದ ಇದಕ್ಕೆ ಬಹಳ ಈಸಿಯಾಗಿ ನಾವು ಥೆರಪಿ ಮಾಡ್ಬೋದು. ಇದಕ್ಕೆ ನಾನು ನಿಮಗೆ ಒಂದು ವಿಶೇಷವಾದ ಮುದ್ರೆ ಏನಂದರೆ, ನೋಡಿ, ಈ ಹೆಬ್ಬೆಟ್ಟನ್ನು ಈ ರೀತಿ ಶುಕ್ರ ಗ್ರಹದಿಂದ ಈ ರೀತಿ ಮಸಾಜ್ ಮಾಡ್ತಾ ಇದ್ರೆ, ಎಲ್ಲ ಬೆರಳು ಅಗಲಿಸ್ಬಿಟ್ಟು ಈ ರೀತಿ ಚೆನ್ನಾಗೆ ಈ ರೀತಿ ಅಗಲಿಸ್ಬಿಟ್ಟು ಮಸಾಜ್ ಮಾಡ್ತಿದೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ಗೆ ಒಂದು ಎನರ್ಜಿ ಪಾಸ್ ಆಗಿ ಅದರಲ್ಲಿರ್ತಕ್ಕಂಥ ಏನು ಇನ್ಫ್ಲಮೇಷನ್ನು ಮತ್ತು ಡಿಸಾರ್ಡರ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ. ಇದು ಒಂದು. ಎರಡನೇದು, ನೀವು ಮೆಡಿಕಲ್ ರಿಪೋರ್ಟ್ ತೊಗೊಂಡು ನಾನು ಮೀಟ್ ಮಾಡಿದ್ರೆ ನಾನು ನಿಮಗೂ ಕೆಲವು ಥೆರಪಿ ಮತ್ತು ಕೆಲವು ತಂತ್ರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ತಾವು ಪತ್ರ ಬರೆದಿದ್ದಕ್ಕೆ, ಮತ್ತು ಕೊನೆದಾಗಿ ಹೇಳಿದಿರಿ ನಿಮ್ಮ ಎಪಿಸೋಡ್ ನೋಡಿ ನಂಗೆ ಭಾಳ ಖುಷಿ ಆಗ್ತದೆ ಅಂತ. ನನಗೂ ಕೂಡ ಅಷ್ಟೇ, ನಿಮ್ಮ ಪತ್ರ ಬರೆದಿದ್ದು ನೋಡಿ ಭಾಳ ಖುಷಿ ಆಯಿತು. ನಿಮ್ಮ ಮೆಡಿಕಲ್ ರಿಪೋರ್ಟ್ ಅಟ್ಯಾಚ್ ಮಾಡಿ ಮತ್ತೊಂದು ಸಲ ಕಳಿಸಿ, ನಾನು ನೋಡಿಬಿಟ್ಟು ಇನ್ನೂ ಡೀಟೇಲ್ ಆಗಿ ಪರಿಹಾರ ಇರ್ತೀವಿ. ತಾತ್ಕಾಲಿಕವಾಗಿ ನಾನು ತೋರಿಸಿದ ಮುದ್ರೆಯನ್ನು ಮಾಡ್ತಾ ಇರಿ. ಇದ್ರ ಜೊತೆಗೆ ಇನ್ನೊಂದು ಪತ್ರ ಬರೆದಿದ್ದಾರೆ. ಸರಗೂರು HD ಕೋಟೆಯಿಂದ ಒಂದು ಪತ್ರ ಬರೆದಿದ್ದಾರೆ. ಆಕೆ ಏನು ಹೇಳ್ತಾರೆ ನಾವು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ನನಗೆ ಕಣ್ಣಿನ ಸಮಸ್ಯೆ ಇದೆ. ನನಗೆ ಕಣ್ಣಲ್ಲಿ ಮಯೋಪಿಯಾ ಎಂಬ ಸಮಸ್ಯೆ ಇದೆ. ಈ ಸಮಸ್ಯೆ ನನಗೆ 8 ವರ್ಷದಿಂದ ಇದೆ. ಇದು
ವರ್ಷಕ್ಕೂ ಹೆಚ್ಚಾಗ್ತಾ ಇದೆ. ಈ ಸಮಸ್ಯೆಗೆ ಏನಾದ್ರು ಪರಿಹಾರ ತಿಳಿಸಿಕೊಡಿ, ದಯವಿಟ್ಟು ಮುದ್ರೆ ಮತ್ತು ಮಂತ್ರವನ್ನು ತಿಳಿಸಿಕೊಡಿ, ನಿಮ್ಮನ್ನೇ ನಂಬಿದ್ದೇನೆ, ವಂದನೆಗಳೊಡನೆ ಅಂತ ಹೇಳಿ ಸರಗೂರಿಂದ ಎಸ್ ಟಿ ಕೋಟೆ ಮೈಸೂರಿನಿಂದ ಪತ್ರ ಹಾಕಿದ್ದಾರೆ. ಇದು ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ ಅಂದರೆ ಕಾಳ ಸರ್ಪದೋಷ ಇದೆ. ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಸ್ಪೆಕ್ಸ್ ಹಾಕ್ತಾರೆ ಅಂದರೆ ಸರ್ಪದೋಷ ಇದೆ. ಹೇಗೆ ಬಂತು ಸರ್ಪದೋಷ ಅಂದರೆ ತಂದೆಗಿರುತ್ತೆ. ತಂದೆಗೆ ಹೆಂಗೆ ಬಂತು ಅಂದರೆ ಅವ್ರು ಹಾವು ಹೊಡೆದಿರ್ಬೋದು, ಉತ್ತ ಹೊಡೆದಾಕಿರ್ಬೋದು, ಊಟ ವಿಷ ಹಾಕಿರ್ಬೋದು, ತಾಯಿಗೆ ಒದ್ದಿರ್ಬೋದು, ಹಸು ಗೊದ್ದಿದ್ರೆ ಕಾಲಲ್ಲಿ, ಅಥವಾ ಇನ್ನೊಂದು ಸಂಸಾರ ಹಾಳು ಮಾಡಿದರೆ ಬೇಕಾದಷ್ಟು ರೀಸನ್ ಇದೆ ಕಾಳ ಸರ್ಪದೋಷ ಬರಲಿಕ್ಕೆ. ಹೀಗಾಗಿ ಸರ್ಪದೋಷ ಇರೋರಿಗೆ ಕಣ್ಣಿನ ದೋಷ ಬರ್ತದೆ. ಒಂದು ಏಜ್ ಆಗ್ತಾ ಕಣ್ಣಿನ ದೋಷ ಬರ್ತದೆ. ಅದು ಚಿಕ್ಕ ವಯಸ್ಸಿನಲ್ಲೇ ಸ್ಪೆಕ್ಸ್ ಹಾಕಿದ್ದಾರೆ ಅಂತ. ಮತ್ತೆ ಇದಕ್ಕೆ ಅವ್ರು ಹೇಳ್ತಾರೆ ದೂರ ಸರಿಯಾಗಿ ಕಾಣಲ್ಲ ಅಂತ. ಮೆಡಿಕಲ್ ಸೈನ್ಸ್ ಅಲ್ಲಿ ದೂರದ್ದು ಸರಿಯಾಗಿ ಕಾಣಲ್ಲ, ಕಲರು ಮತ್ತು ಆ ವ್ಯಕ್ತಿಯ ಒಂದು ಆಬ್ಜೆಕ್ಟ್ ಕರೆಕ್ಟ್ ರೆಕಗ್ನೇಷನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದಕ್ಕೆ ಮಯೋಪಿಯಾ ಅಂತ ಒಂದು ಕಾಯಿಲೆ. ಇದು ಮಯೋಪಿಯಾ ಅಂತಂದ್ರೆ ದೂರದಲ್ಲಿ ಕಾಣದೇ ಇರುವಂಥ ಸಮಸ್ಯೆಗಳು. ಹತ್ತು ತುಂಬ ಚೆನ್ನಾಗಿ ಕಾಣುತ್ತೆ, ಹಿಂಗೆ ಕುತ್ಕೊಂಡು ಹಿಂಗೆ ಓದ್ಬೋದು ನೀಟಾಗೆ, ಆದರೆ ದೂರದ ಕಾಣೋದಿಲ್ಲ ಅಂದರೆ ಮಯೋಪಿಯಾ ಇದೆ ಅಂತ. ಈ ಮಯೋಪಿಯಾಗಿ ನೀವು ದಿನ, ನಾನೀಗಾಗಲೇ ಕೆಲವು ಸಂಚಿಕೆಯಲ್ಲಿ, ಕಳೆದ ಸಂಚಿಕೆಯಲ್ಲಿ ಬಾಯಿಗೆ ನೀರು ಮುಕ್ಕಳಿಸ್ಬಿಟ್ಟು ಕಣ್ಣಿಗೆ ನೀರು ಹಚ್ಚೋದು ಹೇಳ್ಕೊಟ್ಟಿದ್ದೆ. ಬಾಯಿಗೆ ಯಾವಾಗಲೂ ಬಾಯಿ ದಪ್ಪ ಮಾಡಿಕೊಂಡು ಹನುಮಕ್ರಿಯೆ ಈ ಥರ ಮಾಡಿಬಿಟ್ಟು ಕಣ್ಣಿಗೆ ನೀರನ್ನೇ ತೊಳಿತಾ ಇರಬೇಕು. ಅಥವಾ ಬಾಯಿಗೆ ನೀರು ಹಾಕೊಂಡ್ಬಿಟ್ಟು ಒಂದು ತಟ್ಟೆ ಅಥವಾ ಲೋಟದಲ್ಲಿ ನೀರು ತುಂಬಿಕೊಂಡು ಆ ಕಣ್ಣನ್ನು ನಿಧಾನಕ್ಕೆ ಹಿಂಗೆ ರೆಪ್ಪೆ ಬಿಟ್ಟು ಓಪನ್ ಮಾಡಿ ನೀರು ನೋಡ್ತಾ ಇದ್ರೆ ನಿಮಗೆ ಕಣ್ಣು ಶುದ್ಧಿ ಆಗತ್ತೆ. ಒಂದು. ಎರಡನೇದು ನೋಡಿ, ಈ ಮುದ್ರೆ ಮಾಡಬೇಕು ನೋಡಿ. ಶುಕ್ರ ಹೆಬ್ಬೆಟ್ಟು ಶುಕ್ರ ಆದಮೇಲೆ ಬುಧ ಮತ್ತೆ ಸೂರ್ಯನನ್ನ ಈ ರೀತಿ ಈ ಮುದ್ರೆ, ಇದಕ್ಕೆ ಪ್ರಾಣ ಮುದ್ರೆ ಅಂತಾರೆ. ಇದನ್ನು ಎರಡು ಹಸ್ತದಲ್ಲಿ ಈ ರೀತಿ ಇಟ್ಕೊಂಡು ಎರಡು ಕೈಲಿ ಇಟ್ಕೊಂಡು ನೀವು ಮಾಡಬೇಕು. ರಾತ್ರಿ ಹೊತ್ತು ನಿಮ್ಮನೆ ಮಾಡಿ ಮೇಲೆ ಹೋಗ್ಬಿಟ್ಟು ಎರಡು ಕೈಲಿ ಮುದ್ರೆ ಮಾಡಿಕೊಂಡು ಚಂದ್ರನ ನೋಡ್ತಾ ಚಂದ್ರನೇ ದೃಷ್ಟಿಸಿ ನೋಡ್ತಾ ಇರಬೇಕು. ಈ ಮುದ್ರೆ ಧಾರಣೆ ಮಾಡಿ ಓಂ ಚಂದ್ರ ಮಿಲಿ ಸೂರ್ಯ ಮಿಲಿ ಸ್ವಾಹ, ಓಂ ಚಂದ್ರ ಮಿಲಿ ಸೂರ್ಯ ಮಿಲಿ ಸ್ವಾಹ ಅಂತ ಚಂದ್ರನ ಅರ್ಧ ಗಂಟೆ ದಿಟ್ಟಿಸಿ ನೋಡ್ತಾರಿ. ಆಗ ಕಣ್ರಪ್ಪೆ ಬೆರೀತಾರಿ. ಇದು ಮಾಡಿ. ಪಪ್ಪಾಯಿ ಚೆನ್ನಾಗಿ ತಿನ್ನಿ. ಪಪ್ಪಾಯಿನಲ್ಲಿ ವೈಟಮಿನ್ ಸಿ ಭಾಳ ಅಧಿಕವಾಗಿದೆ, ವೈಟಮಿನ್ ಬಿ ಮತ್ತು ಇ ಜಾಸ್ತಿ ಇರೋದ್ರಿಂದ ಅದು ಚೆನ್ನಾಗಿ ತಿನ್ನಿ. ಬಾಳೆಹಣ್ಣು ಚೆನ್ನಾಗಿ ತಿನ್ನಿ. ಇದ್ರ ಜೊತೆಗೆ ನೀವು ಸಾಧ್ಯವಾದಷ್ಟು ಹತ್ತಿ ಹಣ್ಣಿನ ಮರಕ್ಕೆ ದಿನ ಪ್ರದಕ್ಷಿಣೆ ಮಾಡಿ. ಮಾಡಬೇಕಾದ್ರೆ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ 108 ಸುತ್ತು. ಆ ಥರದ್ದು ಒಂದು 21 ದಿವಸ ಮಾಡಿ. ನೀವೇನಾದ್ರು ಮೆನ್ಸಸ್ ಆಗ್ತಿದ್ರೆ 5 ದಿವಸ ಮಾಡೋಂಗಿಲ್ಲ. 6ನೇ ದಿನಕ್ಕೆ ಸ್ನಾನ ಮಾಡಿ ಕಂಟಿನ್ಯೂ ಮಾಡಿ. ಹೀಗೆ 48 ದಿವಸ ಬಿಡದೆ ಮಾಡಿ. ಹಸಿರು ಬಣ್ಣವನ್ನು ಚೆನ್ನಾಗಿ ನೋಡ್ತಾ ಇರಿ. ಹಸಿರು ಬಣ್ಣ, ಪಿಂಕ್ ಕಲರ್ನ ಚೆನ್ನಾಗಿ ನೋಡಿ. ಕಲರ್ ಥೆರಪಿ ಮತ್ತು ಮೂನ್ ಥೆರಪಿ, ಚಂದ್ರನ ದರ್ಶನ ಮಾಡಿ. ಮಂತ್ರ ಥೆರಪಿ, ಮಂತ್ರದಲ್ಲಿ ಮಂತ್ರ ಜಪ ಮಾಡಿ. ಹೀಗೆ ಇದನ್ನು ಮಾಡ್ತಾ ಬನ್ನಿ. ಕಾಲಕ್ರಮೇಣ ನಿಮಗೆ ಅಭಿವೃದ್ಧಿ ಆಗುತ್ತೆ, ದೃಷ್ಟಿ ದೋಷ ಹೋಗುತ್ತೆ. ಈಗ ನಾನೊಂದು ಸಣ್ಣ ಒಂದೊಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಮಂತ್ರಿ ಮಹಲ್ನಿಂದ ಮುಂದ್ಗಡೆ ಒಂದು ಸಿರೂರ್ ಪಾರ್ಕ್ ಅಂತ ಇದೆ. ಆ ಪಾರ್ಕ್ನಲ್ಲಿ ಕ್ರಿಸ್ಮಸ್ ಡೇ ದಿವಸ ಅಂದರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಅಗ್ನಿಹೋತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ಅಗ್ನಿಹೋತ್ರ ದೀಕ್ಷೆ ಏನಂತಂದ್ರೆ ನೋಡಿ, ಇದು ಒಂದು ಕಾಪರಲ್ಲಿ ಮಾಡಿರುವಂಥ ಅಗ್ನಿಕುಂಡ. ಈ ಅಗ್ನಿಕುಂಡವನ್ನು ಉಪಯೋಗಿಸ್ಕೊಂಡು ಬೆಳಗ್ಗೆ ಸೂರ್ಯ ಉದಯ ಆಗುವಾಗ ಮತ್ತು ಸೂರ್ಯ ಮುಳುಗುವಾಗ 2 ಮಂತ್ರ ಹೇಳ್ಕೊಂಡು 2 ನಿಮಿಷದಲ್ಲಿ ಹೋಮ ಮಾಡುವಂಥ ಒಂದು ವಿಧಿ. ಇದು ಯುಗಗಳಲ್ಲೂ ಕೃತ, ತ್ರೇತ, ದ್ವಾಪರ ಯುಗದಿಂದ ಬಂದಿರುವಂಥ ಮಹಾ ವಿಶೇಷವಾದಂಥ ವಿದ್ಯೆ. 64 ವಿದ್ಯೆಗಳಲ್ಲಿ ಇದು ಒಂದು ವಿದ್ಯೆ ವಿಶೇಷವಾದದ್ದು. ಈ ಅಗ್ನಿಹೋತ್ರಿ ಯಾರ ಮನೇಲಿ ಮಾಡ್ತಾರೋ ಅವ್ರಿಗೆ ಯಾವ್ಯಾವ ರೋಗಗಳು ವಾಸಿಯಾಗಿಲ್ಲ, ಯಾವ್ಯಾವ ಸಮಸ್ಯೆಗಳು ಪರಿಹಾರ ಆಗಿಲ್ವೋ ಅದಾಗತ್ತಂತೆ. ನಿರಂತರ ಹೋಮ ಮಾಡುವಂಥದ್ದು. ಇದಕ್ಕೆ ಹಸುವಿನ ಸಗಣಿ, ಹಸುವಿನ ತುಪ್ಪ ಮತ್ತು ಒಂದಿಷ್ಟು ವೈಟ್ ರೈಸ್ ಹಾಕಿ 2 ನಿಮಿಷದಲ್ಲಿ ಮಾಡುವಂಥ ಒಂದು ಸಣ್ಣ ಹೋಮ. ಅದು ಬಹಳ ಪವರ್ಫುಲ್ಲು. ನಾನಿದು ಸುಮಾರು 36 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ನಂಗೆ ಭಾಳಷ್ಟು ಅನುಭವಗಳಾಗಿದೆ. ಸುಮಾರು ಜನಕ್ಕೆ ನಾನು ಉಪದೇಶ ಮಾಡಿ ಆ ಜೀವನದಲ್ಲಿ ಒಳ್ಳೊಳ್ಳೆ ಅನುಭವಗಳನ್ನು ತಿಳಿಸಿದ್ದಾರೆ. ಅಮೆರಿಕ, ರಷ್ಯಾ ಮತ್ತು ಜರ್ಮನಿ, ಆಸ್ಟ್ರೇಲಿಯಾದಲ್ಲಿ ಈ ಹೋಮನ ಮಾಡಿ ಹಲವಾರು ಕಾಯಿಲೆಗಳು ಕ್ಯೂರ್ ಆಗಿ ಇದ್ರ ಬಗ್ಗೆ ರಿಸರ್ಚ್ ನಡೆದು ಪೇಟೆಂಟ್ ಎಲ್ಲ ತೊಗೊಂಡಿದ್ದಾರೆ. ಆದರೆ ಏನು ದುರಂತ ಅಂದರೆ ನಮ್ಮ ಇಂಡಿಯಾದಲ್ಲಿದ್ದು ನಮ್ಮ ಹಿಂದೂಗಳು ಇದು ಮಾಡ್ತಿಲ್ಲ. ಆದರೆ ಫಾರಿನರ್ಸ್ ಇದು ಮಾಡಿ ಬಹಳಷ್ಟು ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಆದ್ದರಿಂದ 25ನೇ ತಾರೀಕು ಅಂದರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ನಾನು ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳ ಮೂಲಕ ಸುಮಾರು 3 ಗಂಟೆಗಳ ಕಾಲ ವೈಜ್ಞಾನಿಕ ಶೈಲಿನಲ್ಲಿ ಸೈಂಟಿಫಿಕ್ ಆಗಿ ಇದನ್ನು ಮಾಡೋದ್ರಿಂದ ಏನು ಲಾಭ, ಯಾವ್ಯಾವ ಕಾಯಿಲೆಗಳು ಗುಣ ಆಗುತ್ತೆ, ಕ್ಯಾನ್ಸರು, ಏಡ್ಸು, ಪಿಟ್ಸು ಅಂತ ವಾಸಿ ಮಾಡೋಕ್ಕಾಗದಿರೋ ಕಾಯಿಲೆಗಳೆಲ್ಲ ಈ ಒಂದು ಹೊಗೆ ಧೂಮದಿಂದ
ಇದನ್ನ ನಿವಾರಣೆ ಆಗತ್ತೆ ಅಂತ ಹೇಳಿ ರಿಸರ್ಚ್ ಆಗಿದೆ. ಹಲವಾರು ಸಮಸ್ಯೆಗಳ ನಿವಾರಣೆ ಆಗತ್ತೆ ಕೂಡ ಇದ್ರ ಬಗ್ಗೆ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಸಕ್ತಿ ಇರುವಂತವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳಿ ನಾನು ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಸೋಮವಾರದಿಂದ ನಾನು ಕಟಕ ರಾಶಿ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಪರಿಹಾರಗಳನ್ನ, ಮುದ್ರಾಮಂತ್ರ ತಂತ್ರಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.